ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಗುಡ್. ಆ್ಯಂಡ್ ಇದು ನನ್ನ ಫಸ್ಟ್ ಡೇ ವ್ಲಾಗ್. ಹೇಗಿರುತ್ತೆ ನೋಡೋಣ ಬನ್ನಿ. ಸೊ ಇಲ್ಲಿ ನಾನು ಮಾರ್ನಿಂಗ್ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ನಂದು ಡೈಲಿ ರೊಟೀನ್ ಬಂದು ಕಾಫಿ ಆದಮೇಲೆ ಕಸ ಗುಡಿಸಿ ನೆಲ ಒರೆಸಿ ಆಮೇಲೆ ಟಿಫನ್ ಮಾಡೋದಕ್ಕೆ ಬರ್ತೀನಿ. ಬಟ್ ಇವತ್ತು ನಂದು ಫಸ್ಟ್ ಡೇ ವ್ಲಾಗ್ ಆಗಿರೋದ್ರಿಂದ ಟಿಫನ್ನು ಕಾಫಿ ಜೊತೆಲೇ ಮಾಡ್ಕೊಳ್ಳೋಣ, ಬೇಗ ಆಗುತ್ತೆ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಪೂರಿ ಮತ್ತು ಸಾಗು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸಾಗುಗೆ ಎಲ್ಲ ತರಕಾರಿನ ಹೆಚ್ಕೊಳ್ತಾ ಇದ್ದೀನಿ. ನೋಡಿ, ಸಾಗುಗೆ ಮಸಾಲೆಗೆ ಈರುಳ್ಳಿ, ಟೊಮೆಟೊ, ಪುದೀನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಸ್ವಲ್ಪ ತೆಂಗಿನಕಾಯಿನೂ ನಾನು ಹ್ಯಾಡ್ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ತೆಂಗಿನಕಾಯಿ ಅಂದರೆ ಆಗಲ್ಲ, ಸೊ ಆದರೂ ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಕಾಫಿನೂ ನನ್ನ ಹಸ್ಬೆಂಡ್ ರೆಡಿ ಮಾಡಿದ್ರು. ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಕಾದಿದೆ. ಸೊ ಈಗ ನಾನು ಪಲಾವ್ ಎಲೆ, ಚಕ್ಕೆ, ಸೋಂಪು ಎಲ್ಲ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೈ ಆಗಿದೆ. ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಇದು ಗೋಲ್ಡನ್ ಕಲರ್ ಬಂದಾದಮೇಲೆ ಸ್ವಲ್ಪ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಆಲ್ರೆಡಿ ನಾನು ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಹುಳಿ ಬರಲಿ ಅಂತೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕಿದ್ರೆ. ಸೊ ಇಲ್ಲಿ ನೋಡಿ, ನಮ್ಮ ಹಸ್ಬೆಂಡ್ ಆಲ್ರೆಡಿ ಕಾಫಿ ಮಾಡಿ ಇಟ್ಬಿಟ್ಟಿದ್ದಾರೆ ಕುಡಿ ಅಂತೇಳ್ಬಿಟ್ಟು. ಸೊ ಅದಕ್ಕೆ ಸ್ವಲ್ಪ ಮಸಾಲೆಗೆ ಸ್ವಲ್ಪ ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಎಲ್ಲ ಬೆಂದಿದೆ. ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ. ಸೊ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಟೊಮೆಟೊ ಬೇಗ ಸ್ಮ್ಯಾಶ್ ಆಗಲಿ ಅಂತ. ಸೊ ಇಲ್ಲಿ ಆಲ್ರೆಡಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ, ತರಕಾರಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಸಾಗು ಆಗಿದೆ ಆಲ್ರೆಡಿ. ಸೊ ಇನ್ನು ಪೂರಿಗೆ ನಾನು ಆಲ್ರೆಡಿ ಎಲ್ಲ ಹಿಟ್ಟೆಲ್ಲ ಕಲಸಿ ಎತ್ತಿಟ್ಕೊಂಡಿದ್ದೆ. ಸೊ ಎಷ್ಟು ಸಾಫ್ಟಾಗಿ ಆಗಿದೆ ನೋಡಿ. ಪೂರಿ ಮಾಡಿನೇ ತುಂಬ ದಿನಗಳಾಗೋಯಿತು. ನಮ್ಮ ಹಸ್ಬೆಂಡ್ ಪೂರಿ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೇ ಅದು ಬೇರೆ ಇವತ್ತು ವ್ಲಾಗ್ ಆಗಿರೋದ್ರಿಂದ ಇವತ್ತು ಎಷ್ಟು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ. ಹೇಗೋ ಅವರು ಕೂಡ ನನಗೆ ಸಪೋರ್ಟ್ ಮಾಡಿದ್ರು, ಬೇಗ ಬೇಗ ಹೆಲ್ಪ್ ಮಾಡಿದ್ರು. ಸೊ ಹಾಗೆ ಬೇಗ ಬೇಗ ಆಯಿತು. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಪೂಜೆ ಬೇರೆ ಮಾಡಬೇಕು. ಸೊ ಲೇಟ್ ಆಗುತ್ತೆ ಅನಿಸುತ್ತೆ. ನನ್ನ ಮಗನ ಬೇರೆ ಡೇ ಕೇರಿಗೆ ಬೇರೆ ಬಿಡಬೇಕು. ಆಲ್ರೆಡಿ ಅವನು ರೆಡಿಯಾಗಿದ್ದಾನೆ. ಸೊ ಸ್ನಾನ ಮಾಡಿ ಕಳಿಸಿದ್ರು ನಮ್ಮ ಹಸ್ಬೆಂಡವ್ರು. ಸೊ ಅವನ್ನ ರೆಡಿ ಮಾಡ್ತಾಯಿದ್ದೀನಿ. ಪಾಪ ಅವರೇ ಎಲ್ಲ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಎಲ್ಲ ಹಾಕಿದ್ರು, ಬ್ಲ್ಯಾಂಕೆಟ್ ಎಲ್ಲ ಒಗ್ಯೋಕೆ ಹಾಕಿದ್ರು. ಸೊ ಅದಕ್ಕೆ ಇಲ್ಲಿ ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಬೆಡ್ ಸ್ಪ್ರೆಡ್ ಎಲ್ಲ ಹಾಕ್ತಾಯಿದ್ದೀನಿ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ಎಲ್ಲ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ನಂದು ಸ್ನಾನ ಆಗಿ ಪೂಜೆನೂ ಕೂಡ ಆಯಿತು. ಇವತ್ತು ನಮ್ಮ ಹಸ್ಬೆಂಡ್ ಎಲೆ ತಂದ್ಕೊಡ್ಲಿಲ್ಲ, ವೀಳ್ಯದೆಲೆ, ಅದಕ್ಕೆ ಹಾಗೆ ಪೂಜೆ ಮಾಡಿದೆ. ಸೊ ಆಗಿದೆ, ಇಲ್ಲಿ ಟಿಫನ್ ಎಲ್ಲ ಆಗಿದೆ. ಸೊ ನಾವು ಯಾವಾಗಲೂ 3 ಜನ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ. ಊಟ ಆಗಲಿ ತಿಂಡಿ ಆಗಲಿ ಜೊತೇಲಿ ಮಾಡ್ತೀವಿ. ಸೊ ನನ್ನ ಮಗನೂ ಆಲ್ರೆಡಿ ರೆಡಿ ಆದ. ಅವನ್ನ ಡೇ ಕೇರಿಗೆ ಬಿಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವನು ಡೇ ಕೇರಿಗೆ ಬಿಡಬೇಕು ಅಂದರೆ ಅವನು ಪೂಜೆ ಹೊಡಿಬೇಕು. ಚಾಕ್ಲೇಟು ಇಲ್ಲ ಬಿಸ್ಕೆಟು ಏನಾದರೂ ಒಂದು ಕೊಡಬೇಕು, ಇಲ್ಲ ಅಂದರೆ ಅಳ್ತಾನೆ. ಸೊ ಏನೋ ಇವತ್ತು ಸೈಲೆಂಟಾಗಿ ಬರ್ತಾ ಇದ್ದಾನೆ, ಅಲ್ಲಿ ನೋಡಬೇಕು. ನೋಡಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗೀತು. ಈಗ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗ ಇಬ್ರು ಹೋದ್ರು. ಸೊ ಈಗ ನಾನು ಮತ್ತೆ ನನ್ನ ಹೋಗು ಇಬ್ರೇನೆ. ಸೊ ಇವತ್ತಿನ ಡೇ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇಲ್ಲಿಗೆ ನಾನು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.